ಇನ್ನು ಇದೆಲ್ಲದರ ಜೊತೆಗೆ ಧರ್ಮಸ್ಥಳದ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಇದ್ದಕ್ಕಿದ್ದ ಹಾಗೇನೆ ಅಗಿತಿರುವಂಥ ಪಾಯಿಂಟನ್ನು ಬಿಟ್ಟು ಆತ ಇನ್ನೊಂದು ಕಡೆಗೆ ಗುಡ್ಡದ ಮೇಲೆ ಕರ್ಕೊಂಡು ಹೋಗಿದ್ದಾರೆ. ದೂರದಾರ SIT ಅಧಿಕಾರಿಗಳನ್ನ ಗುಡ್ಡದ ಮೇಲಕ್ಕೆ 11ನೇ ಪಾಯಿಂಟ್ ಬಿಟ್ಟರು, ಗುಡ್ಡದ ಮೇಲಕ್ಕೆ ಹೋದ್ರು. ಅಲ್ಲಿ ಯಾವ್ಯಾವ ಸಂಗತಿಗಳನ್ನು ರಿವೀಲ್ ಮಾಡ್ತಾನೋ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆನೇ 11ನೇ ಪಾಯಿಂಟನ್ನು ಅಗಿಬೇಕಾಗಿತ್ತು. ಯಾಕಂದರೆ ಇವತ್ತು 3 ಪಾಯಿಂಟ್ಗಳು 11, 12, 13. 9ನೇ ಪಾಯಿಂಟ್ ಬಗ್ಗೆ ಈತ ಹೇಳಿದ ಮಾತು, 1ನೇ ಪಾಯಿಂಟ್ ಬಿಟ್ಬಿಡಿ, ನೇರವಾಗಿ 9ರಿಂದಲೇ ಶುರು ಮಾಡಿ ಅನ್ನುವಂಥ ಮಾತನ್ನು. ಆದರೆ ಏನೂ ಸಿಗಲಿಲ್ಲ ಅಲ್ಲಿ, 10ರಲ್ಲೂ ಏನೂ ಸಿಗಲಿಲ್ಲ. ಇವತ್ತು 11ರಿಂದ ಶುರು ಆಗಬೇಕಾಗಿತ್ತು. ಇದ್ದಕ್ಕಿದ್ದ ಹಾಗೇನೆ ಆತ ಮೇಲ್ಗಡೆ ಕರ್ಕೊಂಡು ಹೋದ. ಇನ್ನು AC ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಮನವಿ ಮಾಡಿದ್ದಾರೆ ವಕೀಲರು, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಅಗೆತ ಆಗಬೇಕು, ಶೋಧ ನಡೆಸಬೇಕು. ಸ್ಟೆಲ್ಲಾ ಮೇಡಮ್ ಅವರು ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, SIT ಸೂಚನೆ ಕೊಟ್ಟರೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ದೂರುದಾರರ ಪರ ವಕೀಲರು ಮಾಡಿಕೊಂಡಿರುವಂಥ ಮನವಿ, ಧರ್ಮಸ್ಥಳದಲ್ಲಿ ಮತ್ತಷ್ಟು ಕಡೆಗೆ ಶೋಧ ಮಾಡಿ. ಇನ್ನು ದೂರುದಾರನ ಪರ ವಕೀಲರ ಮನವಿ, ಪುತ್ತೂರು AC ಅದನ್ನ ತಿರಸ್ಕರಿಸಿದ್ದಾರೆ. ಸದ್ಯಕ್ಕೆ 13 ಸ್ಥಳಗಳಲ್ಲಿ ಮಾತ್ರ ಶೋಧ ಮಾಡ್ತೀವಿ, ನೀವು ಹೇಳಿದ ಕಡೆಗೆಲ್ಲ ಮಾಡಕ್ಕೆ ಸಾಧ್ಯ ಇಲ್ಲ. ಮೊದಲು 13 ಪಾಯಿಂಟ್ಗಳು, ಮುಂದೆ ನೋಡೋಣ ಅನ್ನುವಂಥ ಮಾತು. ಆದರೆ AC ಸ್ಟೆಲ್ಲಾ ವರ್ಗೀಸ್ ಹೇಳಿದರೆ SIT ಸೂಚನೆ ಕೊಡಬೇಕು, ಆವಾಗ ಮಾತ್ರ ನಾವು ಅದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದು ಒಂದು ಭಾಗ. ಎರಡನೇದೇನಪ್ಪ ಅಂದರೆ 11ನೇ ಪಾಯಿಂಟಲ್ಲಿ ಅಗೆತ ಶುರುವಾಗಿತ್ತು. ಆದರೆ ಅಗೆತವನ್ನು ನಿಲ್ಲಿಸಿ ಗುಡ್ಡದ ಮೇಲಕ್ಕೆ SIT ಅಧಿಕಾರಿಗಳನ್ನು ಈತ ಕರ್ಕೊಂಡು ಹೋಗಿದ್ದಾನೆ ದೂರುದಾರ. ಬನ್ನಿ ಶೋಧನೆ ಯಾವ ರೀತಿ ನಡೀತಾ ಇತ್ತು, ಈಗೇನು ನಡೀತಾ ಇದೆ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ. ಪೃಥ್ವಿರಾಜ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಏಕೆಂದರೆ ನೋಡಿ 9ರಲ್ಲಿ ಬಹಳಷ್ಟು ನಿರೀಕ್ಷೆಗಳಿತ್ತು, 9ರಲ್ಲಿ ಏನೂ ಸಿಗಲಿಲ್ಲ, 10ರಲ್ಲಿ ಏನೂ ಸಿಗಲಿಲ್ಲ. ಈಗ 11ನೇ ಪಾಯಿಂಟಲ್ಲಿ ಅಗೆತ ಶುರುವಾಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೇನೆ 11ನೇ ಪಾಯಿಂಟಲ್ಲಿ ಅಗೆತವನ್ನು ನಿಲ್ಲಿಸಿ ಆತ ಅಧಿಕಾರಿಗಳನ್ನು ಗುಡ್ಡದ ಮೇಲಕ್ಕೆ ಕರ್ಕೊಂಡು ಹೋದ ಅಂತ. ಯಾವ ಗುಡ್ಡದ ಭೂತದ ದರ್ಶನ ಆಗಬಹುದು, ಇನ್ನು ಯಾವ್ಯಾವ ಸಂಗತಿಗಳು ರಿವೀಲ್ ಆಗಬಹುದು, ದಿಢೀರ್ನೇ ಇಲ್ಲಿ ನಿಲ್ಲಿಸಿ ಮೇಲ್ಗಡೆ ಕರ್ಕೊಂಡು ಹೋಗಲಿಕ್ಕೆ ಕಾರಣ ಏನಿರಬಹುದು, ಏನು ನಡೀತಾ ಇದೆ ಪೃಥ್ವಿ? ಖಂಡಿತ ರಂಗನಾಥ್, ಏನು ಇವತ್ತು 11ನೇ ಪಾಯಿಂಟಿಗೆ ಇಡೀ SIT ತಂಡ ಇಲ್ಲಿಗೆ ಬಂತು. 11ನೇ ಪಾಯಿಂಟಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿ ಕೈ ಹಾಕಲೇ ಇಲ್ಲ ಅವರು, ಅಂದರೆ ಅಗಿಲಿಕ್ಕೆ ಆರಂಭಿಸಲೇ ಇಲ್ಲ. ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಚರ್ಚೆ ನಡೀತು. ಅದಾದ ಬಳಿಕ ಆತ ಸೀದಾ ಆ ಒಂದು ಗುಡ್ಡದ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗಿರುವಂಥ, ನಾನು ಈಗ ಸ್ಪಾಟ್ನಲ್ಲಿ ಇದ್ದೀನಿ, ಇಲ್ಲಿ ನೋಡ್ಬೋದಾಗಿದೆ. ಆ ಒಂದು 11ನೇ ಪಾಯಿಂಟ್ ಏನಿದೆ, ಆ 11ನೇ ಪಾಯಿಂಟ್ ಹತ್ರ ಹೋಗ್ತಾರೆ, ಆರಂಭಿಕ ಹಂತದಲ್ಲಿ ಅಲ್ಲಿಗೆ ಹೋಗ್ತಾರೆ. ಹೋದ ನಂತರ ಅಲ್ಲಿಂದ ಸೀದಾ ಮೇಲ್ಗಡೆ ಹೋಗುವಂಥದ್ದು. ಸೊ ಅಲ್ಲಿ ಎಕ್ಸಾಕ್ಟಾಗಿ ಈಗ ನೋಡ್ಬೋದಾಗಿದೆ, ಅದು 11ನೇ ಪಾಯಿಂಟ್ ಆಗಿತ್ತು. ಆ ಒಂದು 11ನೇ ಪಾಯಿಂಟ್ ಹತ್ರ ಏನು ಹಸಿರು ಪರದೆಯನ್ನು ಕಟ್ಟಿದ್ದಾರೆ, ಸೊ ಅಲ್ಲಿ ಅಗಿಬೇಕಾಗಿತ್ತು. ಆದರೆ ಅಲ್ಲಿ ಎಲ್ಲವನ್ನು ಕ್ಲೀನ್ ಮಾಡಿದ ನಂತರ ಅದರ ಮೇಲ್ಭಾಗ ಏನು ಕಾಣ್ತಾ ಇದೆ, ಆ ಒಂದು ಗುಡ್ಡದ ಮೇಲೆ ಇಡೀ ತಂಡ ಹೋಗಿರುವಂಥದ್ದು. ಆ ಒಂದು ಅನಾಮಿಕ ದೂರುದಾರ ಇಡೀ ತಂಡವನ್ನು ಕರ್ಕೊಂಡು ಆ ಒಂದು ಮೇಲ್ಭಾಗದಲ್ಲಿ ಈಗ ಹುಡುಕಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಆತನಿಗೆ ಏನಿಲ್ಲಿ ಯಾವ ರೀತಿ ಆಯಿತು ಅಂದರೆ 1ರಿಂದ 10ರವರೆಗೂ ಕೂಡ ಯಾವುದೇ ರೀತಿ ಕಳೆಬರ ಸಿಗ್ತಾ ಇಲ್ಲ ಅಂತ ಹೇಳಿ, ಅಸ್ಥಿಪಂಜರಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಈಗೇನೋ ಒಂದು ಕಡೆ ಡೆಸ್ಪರೇಟ್ ಆಗಿ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿರುವಂಥದ್ದು ಇದೆ. ಸೊ ಅವರ ವಕೀಲರುಗಳು ಏನು ಬೆಳಗ್ಗೆ ಒಂದು ಎಸಿಗೆ ಹೋಗಿ ಮನವಿ ಮಾಡಿದ್ರು, ಅಂದರೆ ಬೇರೆ ಬೇರೆ ಕಡೆನೂ ಅಗಿಬೇಕು ಅಂತ ಹೇಳಿ. ಸೊ ಅವ್ರನ್ನ SITಗೆ ಆ ಒಂದು ಮನವಿಯನ್ನು ನೀವು SITಗೆ ಮಾಡಿ ಅವರು ಹೇಳಿದರೆ ನಾವು ಮಾಡ್ತೀವಿ ಅಂತ ಎಸಿ ಅವರು ಹೇಳಿದರು. ಆ ಒಂದು ಚರ್ಚೆ ಇದೇ ಆಗಿರ್ಬೋದಾ ಅನ್ನೋ ಅನುಮಾನ ಈಗ ಕಾಡ್ತಾ ಇರುವಂಥದ್ದು. ಯಾಕೆಂತ ಹೇಳಿದರೆ ಈಗ ಆ ಗುಡ್ಡದ ಮೇಲೆ ಕರ್ಕೊಂಡು ಹೋಗಿರುವಂಥದ್ದು, ಅಂದರೆ ಇದು ಬಂಗ್ಲಾ ಗುಡ್ಡದ ಮೇಲ್ಗಡೆ ಇಡೀ ತಂಡ ಇದೆ. ಸೊ ಆ ಅನಾಮಿಕ ದೂರುದಾರ ಸೇರಿದಂತೆ ಎಲ್ಲರೂ ಕೂಡ ಆ ಒಂದು ಪ್ರದೇಶಕ್ಕೆ ಈಗ ಹೋಗಿರುವಂಥದ್ದು. ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗಿದೆ. ಯಾಕೆಂತ ಹೇಳಿದರೆ 11ನೇ ಪಾಯಿಂಟ್, 12ನೇ ಪಾಯಿಂಟ್, 13ನೇ ಪಾಯಿಂಟ್ ಬಾಕಿ ಇತ್ತು. ಆ 3 ಪಾಯಿಂಟ್ನಲ್ಲಿ ಇವತ್ತು ಅಗಿತಾರೆ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದರೆ 11ನೇ ಪಾಯಿಂಟ್ನ ಅಗಿಲಿಕ್ಕೆ ಮುಂದಾಗಲಿಲ್ಲ. ಅಗಿತವನ್ನು ಬಿಟ್ಟು, ಅಂದರೆ ಅಗಿಯಲಿಕ್ಕೆ ಆರಂಭಿಸಲೇ ಇಲ್ಲ, ಆ ಒಂದು ಸ್ಪಾಟನ್ನು ಬಿಟ್ಟು ಈಗ ಸೀದಾ ಮೇಲ್ಭಾಗಕ್ಕೆ ಹೋಗಿರುವಂಥದ್ದು. ಅಲ್ಲಿ ಹುಡುಕಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅಂದರೆ ಇಲ್ಲಿ ಏನೋ ರಾತ್ರಿ ಒಂದು ಬೆಳವಣಿಗೆ ನಡೆದಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕೆ 1ರಿಂದ 10ನೇ ಪಾಯಿಂಟ್ವರೆಗೂ ಏನು ಸಿಕ್ಕಿಲ್ಲ. ಸೊ ಆ ಸಂದರ್ಭದಲ್ಲಿ ಈ ಒಂದು ಅಡ್ವೊಕೇಟ್ಗಳು ಟೀಮು ಏನು ಅಂದರೆ ಏನು ಈ ಒಂದು GPR ಅನ್ನ ತಗೊಂಡು
ಹೋಗ್ಬೇಕು ಅಂತ ಹೇಳಿ ಅವರು ಆ ಒಂದು ಪ್ರದೇಶಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೊಸ ಮನವಿಯನ್ನ ಮಾಡಿದ್ರು. ಆ ಒಂದು ಹೊಸ ಮನವಿಯನ್ನ ಮಾಡಿದ ಬಳಿಕ ಇಂಥದ್ದೊಂದು ಬೆಳವಣಿಗೆಗಳು ಈಗ ನಡೀತಾ ಇರುವಂತದ್ದು. ಆ ಒಂದು ಪ್ರದೇಶಕ್ಕೆ ಈಗ ಹೋಗಿದ್ದಾರೆ, ಎಲ್ಲರೂ ಕೂಡ ಆ ಒಂದು ಪ್ರದೇಶಕ್ಕೆ ಈಗ ಹೋಗಿರುವಂತದ್ದು. ಅಲ್ಲಿ ಆತ ಏನನ್ನ ತೋರಿಸ್ತಾನೆ, ಅಲ್ಲಿ ಏನಾದ್ರು ಹೊಸ ಸ್ಪಾಟ್ ಅನ್ನ ತೋರಿಸ್ತಾನ, ಇಲ್ಲ ಅಂತ ಹೇಳಿದ್ರೆ ಈ ಸ್ಪಾಟ್ ಸರಿ ಇಲ್ಲ ಅಂದ್ರೆ 11-12 ಪಾಯಿಂಟ್ಗಳು ಯಾವುದು ಸರಿ ಇಲ್ಲ, ನನಗೆ ಕನ್ಫ್ಯೂಷನ್ ಆಗಿತ್ತು ಅಂತ ಹೇಳಿ ಬೇರೆ ಕಡೆ ಕರ್ಕೊಂಡು ಹೋದ್ನ, ಈ ಎಲ್ಲ ಮಾಹಿತಿಗಳು ಇನ್ನಷ್ಟೇ ತಿಳಿದು ಬರ್ಬೇಕಾದ್ರೆ. ಆದ್ರೆ ಈ ಒಂದು ಪ್ರಕರಣ ಎಲ್ಲೋ ಒಂಥರ ಗೊಂದಲಕ್ಕೆ ಹೋಗ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಆತ ನಾನು ಹೂತಿಟ್ಟಿರುವ ಪ್ರದೇಶವನ್ನೇ ತೋರಿಸ್ತೀನಿ ಅಂತ ಬಂದ 1ರಿಂದ 10ವರೆಗೂ ಕೂಡ 6ನೇ ಪಾಯಿಂಟ್ ಬಿಟ್ರೆ ಇನ್ನೆಲ್ಲೂ ಕೂಡ ಸಿಗ್ಲಿಲ್ಲ. ಈಗ ಇಂಥದ್ದೊಂದು ಪಾಯಿಂಟ್ ಇವತ್ತೇನಾದ್ರೂ ಆ ಒಂದು 11, 12, 13 3 ಪಾಯಿಂಟ್ ಮುಗಿದು ಏನಾದ್ರೂ ಅಲ್ಲೂ ಸಿಗ್ಲಿಲ್ಲ ಅಂದ್ರೆ ಇಲ್ಲೇನು ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಒಂದು ಆತನನ್ನೇ ಅನುಮಾನ ದೃಷ್ಟಿಯಿಂದ ನೋಡುವಂತ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ಆತ ಈಗ ಪಕ್ಕದಲ್ಲಿ ಆ ಒಂದು ಬಂಗ್ಲೋ ಗುಡ್ಡ ಏನಿದೆ ಮೇಲ್ಭಾಗಕ್ಕೆ ಈಗ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಏನಾದ್ರೂ ತೋರಿಸ್ತಾನ, ಅಲ್ಲಿ ಏನಕ್ಕಾದ್ರೂ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಯಾವ್ದಾದ್ರು ಪಾಯಿಂಟ್ ಅನ್ನ ಗುರುತು ಮಾಡ್ತಾರಾ, ಅಲ್ಲಿ ಉತ್ಖನನ ಮಾಡ್ತಾರ ಅನ್ನೋದೀಗ ನೀವು ಹೇಳ್ತಿರೋದ್ರಲ್ಲಿ ಒಂದು ಅರ್ಥ ಇದೆ. ಯಾಕಂದ್ರೆ ಇದ್ದಕ್ಕಿದ್ದಂಗೆ 11ನೇ ಪಾಯಿಂಟ್ ನಲ್ಲಿ ಎಲ್ಲವನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಅಗಿಯೋದರ ಬದಲಾಗಿ ಇದ್ದಕ್ಕಿದ್ದಾಗನೇ ಆತನ ಮೇಲ್ಗಡೆ ಕರ್ಕೊಂಡು ಹೋಗೋದಿದೆಯಲ್ಲ, ಏನಾದ್ರೂ ಪ್ರಬಲವಾದಂತ ಸಾಕ್ಷ್ಯ ಸಿಕ್ಕಿರಬಹುದಾ ಅಥವಾ ಈತನ ಮಾತಿನ ಮೇಲೆ ಏನಾದರೂ ನಂಬಿಕೆ ಬಂದಿರಬಹುದಾ? ಹಂಗ ಅನಿಸ್ತಾ ಇದೆಯಾ ಪೃಥ್ವಿ? ಖಂಡಿತ ರಂಗನಾಥ್, ಅಲ್ಲಿ ಏನು 11ನೇ ಪಾಯಿಂಟ್ ಅನ್ನ ಅಗಿಬಾರ್ದು ಅಂತ ಡಿಸೈಡ್ ಏನಾದ್ರು ಆಗಿದ್ದಿದ್ರೆ ಅದನ್ನ ಕ್ಲೀನ್ ಮಾಡ್ಕೊಳ್ಳುವಂತ ಪ್ರಮೇಯ ಇರ್ತಾ ಇರಲಿಲ್ಲ. ಆರಂಭಿಕವಾಗಿ ಅಲ್ಲಿಗೆ ಬಂದ್ರು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರು. ಪೊಲೀಸ್ ಕೂಡ ಅಲ್ಲೇ ಸೆಕ್ಯೂರಿಟಿಯನ್ನ ಕೂಡ ಕೊಡ್ತಾ ಇತ್ತು. ಸೊ ಅಲ್ಲಿ ಸಾರ್ವಜನಿಕರು ಕೂಡ ಅಲ್ಲೆಲ್ಲ ಸುತ್ತ ನಿಂತಿದ್ರು. ಅಲ್ಲಿ ಅದನ್ನ ಕ್ಲೀನ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅಲ್ಲೇನಾದ್ರು ಸ್ಪಾಟ್ ಅವನಿಗೆ ಅನುಮಾನ ಉಂಟಾಯ್ತಾ ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಇಲ್ಲ ಹಾಗಾದ್ರೆ ಏನು ಸಿಗೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಆತ ಬಂದು ಏನಾದ್ರು ಚರ್ಚೆಗಳಾಯ್ತಾ ಅನ್ನೋದೀಗ ಅಷ್ಟೇ ತಿಳಿದು ಬರ್ಬೇಕಾಗಿದೆ. ಅಲ್ಲಿ ಒಂದು ಚರ್ಚೆ ಅಂತೂ ಆಗೇ ಆಗುತ್ತೆ. ಅದಾದ ಬಳಿಕ ಅವ್ರು ಏನ್ ಮಾಡ್ತಾರೆ, ಆ ಒಂದು ಪೌರ ಕಾರ್ಮಿಕರು ಎಲ್ಲವೂ ಕೂಡ ಅವರ ಏನು ಪರಿಕರಗಳನ್ನು ಇಟ್ಕೊಂಡಿದ್ರು ಅದರ ಸಮೇತ ಈಗ ಮೇಲ್ಗಡೆ ಹೋಗಿರುವಂತದ್ದು. ಅಂದ್ರೆ ಇಲ್ಲಿ SIT ತಂಡ ಮಾತ್ರ ಹೋಗಿಲ್ಲ, ಅದ್ರ ಜೊತೆ ಪೌರ ಕಾರ್ಮಿಕರು, ದೂರುದಾರ ಎಲ್ಲರೂ ಕೂಡ ಮೇಲ್ಭಾಗಕ್ಕೆ ಹೋಗಿದ್ದಾರೆ. ಒಬ್ರು ಕೂಡ ಈಗ 11ನೇ ಪಾಯಿಂಟ್ ನಲ್ಲಿ ಇಲ್ಲ. ಸೊ ಆದ್ರಿಂದಾಗಿ ಈಗ ಅಲ್ಲಿ ಏನ್ ನಡೀತಾ ಇದೆ ಅನ್ನೋ ಕುತೂಹಲ ಮನೆ ಮಾಡಿರುವಂತದ್ದು. ಸಾರ್ವಜನಿಕರು ಸಾಕಷ್ಟು ಜನರು ಜಮಾಯಿಸಿದ್ದಾರೆ, ಇಲ್ಲಿ ಎಲ್ಲವನ್ನು ನೋಡ್ತಾ ಇದ್ದಾರೆ. ಅಂದ್ರೆ ನೋಡಬಹುದಾಗಿದೆ ಇಲ್ಲಿ ಅಗೆತ ಉಂಟಾಗುತ್ತೆ ಅಂತ ಹೇಳಿ ಎಲ್ಲ ಕೂಡ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಂದು ನಿಂತಿದ್ರು. ಅವರೆಲ್ಲರೂ ಕೂಡ ಈಗ ಕುತೂಹಲದಿಂದ ನೋಡ್ತಾ ಇದ್ದಾರೆ. 11, 12, 13ನೇ ಪಾಯಿಂಟ್ ಅಲ್ಲಿ ಏನಾದ್ರೂ ಸಿಗ್ಬೋದು ಅಂತ ಇಲ್ಲಿ ಸಾಕಷ್ಟು ಜನರೇ ನಿಂತಿದ್ದಾರೆ. ಅವರೆಲ್ಲರೂ ಕೂಡ ಕಾಯ್ತಾ ನಿಂತಿದ್ರು. ಆದ್ರೆ ಇಲ್ಲಿ 11ನೇ ಪಾಯಿಂಟ್ ಯಾವುದನ್ನು ಕೂಡ ಅಂದ್ರೆ 11, 12, 13 ಯಾವುದು 3 ಪಾಯಿಂಟ್ ಅನ್ನು ಕೂಡ ಈಗ ಮುಟ್ಟಿಲ್ಲ. ಸೀದಾ ಮೇಲ್ಭಾಗದಲ್ಲಿ ಇರುವಂತಹ ಬಂಗ್ಲಾ ಗುಡ್ಡಕ್ಕೆ ಈಗ ಹೋಗಿರುವಂತದ್ದು. ಈಗ ನೋಡಬಹುದಾಗಿದೆ ಈ ಒಂದು ಬಂಗ್ಲಾ ಗುಡ್ಡ ಏನಿದೆ, ಸೊ 1ರಿಂದ 12 ಪಾಯಿಂಟ್ಗಳೇನಿತ್ತು ಅದನ್ನ ಸುತ್ತುವರೆದಿರುವಂತಹ ಈ ಬಂಗ್ಲಾ ಗುಡ್ಡ ಇದಾಗಿದೆ. ನೇತ್ರಾವತಿ ನದಿ ತಟದಲ್ಲಿ ಇರುವಂತದ್ದು, ಅದರ ಪಕ್ಕದಲ್ಲೇ ಇರುವಂತಹ ಬಂಗ್ಲಾ ಗುಡ್ಡ. ಸೊ ಇಲ್ಲಿ 1ರಿಂದ 12 ಪಾಯಿಂಟ್ ಇದನ್ನ ಸುತ್ತುವರೆದಿತ್ತು. ಅದರ ಮಧ್ಯಭಾಗದಲ್ಲಿ ಯಾವುದು ಕೂಡ ಇರಲಿಲ್ಲ. ಈಗ ಆ ಒಂದು ಮಧ್ಯಭಾಗಕ್ಕೆ SIT ತಂಡವನ್ನ ಈ ಒಂದು ದೂರುದಾರ ಕರ್ಕೊಂಡು ಹೋಗಿರುವಂತದ್ದು. ಇಲ್ಲಿ ಯಾವುದೋ ಒಂದು ಬೆಳವಣಿಗೆ ನಡೆದಿದೆ ಅಂತಾನೆ ನಮಗೆ ಅಂದಾಜಿಸಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಇದ್ದಕ್ಕಿದ್ದಂತೆ ಮೇಲ್ಭಾಗಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರದೇಶಗಳಲ್ಲಿ ಎಲ್ಲೂ ಕೂಡ ಏನು ಸಿಗಲ್ಲ ಅನ್ನೋದು ಆತನಿಗೆ ಕನ್ಫರ್ಮ್ ಆಗಿ ಬೇರೆ ಏನಾದರೂ ಅವನಿಗೆ ನೆನಪಾಯ್ತಾ, ಬೇರೆ ಎಲ್ಲಾದ್ರೂ ಕಡೆ ತೋರಿಸ್ತೀನಿ ಅಂತ ಆತ ಮನವಿ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾನ ಅನ್ನೋ ವಿಚಾರ ಈಗ ಗೊತ್ತಾಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಅಡ್ವೊಕೇಟ್ಗಳ ಅವನ ಜೊತೆ ಅವ್ರ ಲಾಯರ್ಸ್ಗಳ ತಂಡ ಏನಿದೆ ಅವರು ಕೂಡ SIT AC ಅವ್ರ ಜೊತೆ ಸಾಕಷ್ಟು ಚರ್ಚೆಯನ್ನ ಮಾಡಿದ್ರು. ಅಂದ್ರೆ ಬೇರೆ ಬೇರೆ ಕಡೆ ಅಗಿಬೇಕು ಅಂದ್ರೆ ರಡಾರ್ ಅಂದ್ರೆ ಯಾವೊಂದು ಏನು RP GPR ಏನಿದೆ ಆ GPR ಅನ್ನ ಕೂಡ ಬಳಸಬೇಕು ಅನ್ನೋ ಮನವಿ ಕೊಟ್ಟಿದ್ರು. ಸೊ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈಗ ಏನಾದ್ರೂ ಸ್ಥಳವನ್ನ ಚೇಂಜ್ ಮಾಡುವಂತದ್ದು, ಇಲ್ಲ ಹೊಸ ಸ್ಥಳವನ್ನ ಹುಡುಕುವಂತದ್ದು, ಎಲ್ಲಾದ್ರೂ 13ನೇ ಅಗ್ದು ಕೈ ಬಿಡ್ತಾರ ಅಂತ ಹೇಳಿ ಇದನ್ನ ಆ ಕಡೆ ಕರ್ಕೊಂಡು ಹೋಗಿರುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ರಂಗನಾಥ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ.